ನಮ್ಮ ಸುಳ್ಳೆ ಜಾತ್ರೆಗೆ ನಿಮಗೆಲ್ಲ ಕೂಡ ಪ್ರೀತಿಯ ಸ್ವಾಗತ. And anytime you need a moment of quiet, just know that the story goes on and let it hit you like. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಎಲ್ರಿಗೂ ಕೂಡ 2026ರ ಈ ವರುಷದ ಸುಳ್ಳೆ ಜಾತ್ರೋತ್ಸವಕ್ಕೆ ಸ್ವಾಗತ. ನಮ್ಮ ಸುಳ್ಯದ ಜಾತ್ರೆ ಅಂತ ಹೇಳಿದರೆ ಅದು ಕೇವಲ ಸುಳ್ಯದವರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದು ಸುಳ್ಯದ ಜಾತ್ರೆಯ ಒಂದು ವೈಭವವನ್ನು ನೋಡೋದು ಎಲ್ಲರಿಗೂ ಕೂಡ ಖುಷಿಯ ವಿಚಾರಣೆ. ಹಾಗಿದ್ರೆ ಈ ಸಲದ ನಮ್ಮ ಸುಳ್ಯ ಜಾತ್ರೋತ್ಸವ ಯಾವ ದಿನದಲ್ಲಿ ಬ್ರಹ್ಮರಥೋತ್ಸವ ನಡೀತದೆ ಅಂತ ಹೇಳಿದರೆ ಜನವರಿ 10ನೇ ತಾರೀಕಿಗೆ ನಡೀತಾ ಇದೆ. ಈ ಜನವರಿ 10ನೇ ತಾರೀಕಿಗೆ ನಡೆಯುವಂತಹ ಸುಳ್ಯದ ಬ್ರಹ್ಮರಥೋತ್ಸವಕ್ಕಿಂತ ಮುಂಚಿತವಾಗಿಯೇ ಸುಳ್ಯದಲ್ಲಿ ಈ ರಥಬೀದಿಯಲ್ಲಿ ಪೂರ್ತಿಯಾಗಿ ಹೊಸ ಅಂಗಡಿಗಳು, ಹಾಗೆಯೇ ಜೈಂಟ್ ವೀಲ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಪ್ರಮುಖವಾಗಿರುವಂಥ ಆಕರ್ಷಣೆಗಳು ನಮ್ಮ ಸುಳ್ಯ ಜಾತ್ರೆಗೆ. ಹಾಗಿದ್ರೆ ಈ ಬಾರಿ ನಮ್ಮ ಜಾತ್ರೆ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಹೇಗೆಲ್ಲ ಇಲ್ಲಿಯ ತಯಾರಿಗಳು, ಹಾಗೆಯೇ ಹೇಗೆ ನಮ್ಮ ಸುಳ್ಯ ಸಜ್ಜಾಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೇನೆ. ಬ್ರಹ್ಮರಥೋತ್ಸವಕ್ಕೆ ಸಜ್ಜಾಗಿರುವಂತಹ ರಥ ಹೇಗಿದೆ, ಹಾಗೆಯೇ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ಸಣ್ಣ ರಥ ಕೂಡ ಈ ಸಲದ ಒಂದು ವಿಶೇಷತೆ, ಆ ರಥ ಹೇಗಿದೆ ಎಲ್ಲವನ್ನ ಕೂಡ ನೋಡೋಣ. ಹಾಗೆಯೇ ನಮ್ಮ ರಥ ಬೀದಿಯಿಂದ ಅಂದರೆ ಕಟ್ಟೆಯಿಂದ ನಮ್ಮ ಚೆನ್ನಕೇಶವ ದೇವಸ್ಥಾನದವರೆಗೆ ಎರಡೂ ಕಡೆಗಳಲ್ಲಿರುವಂತಹ ಒಂದು ಸಂತೆಗಳು ಅಂದರೆ ಅಂಗಡಿ ಮುಂಗಟ್ಟುಗಳೆಲ್ಲ ಹೇಗಿದೆ ಅದನ್ನು ತೋರಿಸ್ತೀನಿ. ಜೈಂಟ್ ವೀಲ್ಗಳಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿದೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದರ್ಥದಲ್ಲಿ ಇವತ್ತಿನ ಈ ವಿಡಿಯೋ ಸುಳ್ಯ ರಥೋತ್ಸವ ಅಂದ್ರೆ ಬ್ರಹ್ಮ ರಥೋತ್ಸವ ನಡೆಯೋದಕ್ಕಿಂತ ಮುಂಚಿತವಾಗಿ ಒಂದು ಪೂರ್ವ ತಯಾರಿಯಾಗಿ ನೀವು ಬರುವವರಿದ್ರೆ ಏನೆಲ್ಲ ಇದೆ ಅನ್ನೋದನ್ನ ತೋರಿಸುವಂತ ವಿಡಿಯೋವಾಗಿದೆ. ಸೊ ಎಲ್ರಿಗೂ ಕೂಡ 2026ರ ಸುಳ್ಯ ಶ್ರೀ ಚೆನ್ನಕೇಶವ ದೇವರ ಬ್ರಹ್ಮ ರಥೋತ್ಸವ ಅಂದ್ರೆ ಜಾತ್ರೋತ್ಸವಕ್ಕೆ ತಮಗೆಲ್ಲ ಕೂಡ ಪ್ರೀತಿಯ ಸ್ವಾಗತ. ಇದರ ಜೊತೆಗೆ ಸುಳ್ಯದ ಬ್ರಹ್ಮರಥ ಹೇಗೆ ರೆಡಿಯಾಗಿದೆ, ಹೇಗೆ ಸಜ್ಜಾಗಿದೆ ಇದನ್ನು ಕೂಡ ನಾನು ನಿಮಗೆ ತೋರಿಸಬೇಕಲ್ವಾ. ವೆರಿ ಸ್ಪೆಷಲ್ ಏನು ಗೊತ್ತಾ, ಈ ಸಲ ನಮ್ಮ ಚೆನ್ನಕೇಶವ ದೇವಸ್ಥಾನದ ರಾಜಗೋಪುರ ಆಗಿರ್ಬೋದು, ಇಲ್ಲಿಯ ಪೈಂಟ್ಗಳೆಲ್ಲ ಚೇಂಜ್ ಆಗಿದೆ, ಪೂರ್ತಿಯಾಗಿ ಬಿಳಿ. ನಾವು ಸುಬ್ರಹ್ಮಣ್ಯಕ್ಕೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೋಡುವಂತಹ ಪೈಂಟ್ ಆಗಿರ್ಬೋದು, ಗೋಪುರದ ಪೈಂಟ್ ವೈಟ್ ಇರ್ತದೆ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದರೆ ವೈಟ್ ಇರ್ತದೆ. ಹಾಗೆಯೇ ಈ ಸಲ ನಮ್ಮ ಚೆನ್ನಕೇಶವ ದೇವಸ್ಥಾನದ ಒಂದು ರಾಜಗೋಪುರ ಕೂಡ ಬಿಳಿಯಲ್ಲಿ ಬಹಳ ಒಂದು ಅದ್ಭುತವಾಗಿ ಕಂಗೊಳಿಸ್ತಾ ಇದೆ. ಸೊ ಬನ್ನಿ, ಸುಳ್ಯದ ಜಾತ್ರೆಯ ಈ ಒಂದು ಸೊಬಗಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇತಿಹಾಸ ಪ್ರಸಿದ್ಧವಾದ ಸುಳ್ಯ ಶ್ರೀ ಚೆನ್ನಕೇಶ ದೇವರ ಜಾತ್ರೋತ್ಸವ 2ನೇ ತಾರೀಕಿನಿಂದ ಮೊದಲುಗೊಂಡು 12ನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಶ್ರೀದೇವರ ನೂತನ ಪುಷ್ಪರಥೋತ್ಸವ ಒಳಾಂಗಣದಲ್ಲಿ ನಡೀಲಿಕ್ಕಿದೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಪುಷ್ಪರಥವನ್ನು ಸಮರ್ಪಣೆ ಮಾಡಲಿಕ್ಕಿದೆ. ಅದೇ ರೀತಿ ರಾತ್ರಿ ಶ್ರೀದೇವರಿಗೆ ಪುಷ್ಪರಥೋತ್ಸವ ಕೂಡ ನಡೀಲಿಕ್ಕಿದೆ. ಈ ಜಾತ್ರೆಯಲ್ಲಿ ಬಹುತೇಕ ಎಲ್ಲ ಭಕ್ತ ಬಾಂಧವರು ಈ ಒಂದು ಜಾತ್ರೋತ್ಸವದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ದೇವಳದ ವತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.